ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ. ರಾಜ್ಯದಲ್ಲಿ ಒಟ್ಟು 234 ಸಕ್ರಿಯ ಪ್ರಕರಣಗಳಿದ್ದಾವೆ. ಆಸ್ಪತ್ರೆಗಳಲ್ಲಿ ರೆಡಿ ಆಗಿವೆ ಕೋವಿಡ್ ವಾರ್ಡ್. ವಿಜಯನಗರ ಆಸ್ಪತ್ರೆಯಲ್ಲಿ ಫೀವರ್ ಕ್ಲಿನಿಕ್ ವಾರ್ಡ್ ಅನ್ನ ಓಪನ್ ಮಾಡಲಾಗಿದೆ. ಈ ಕೊರೋನಾ ಮಹಾಮಾರಿ ಮತ್ತೆ ಒಕ್ಕರಿಸ್ಬಿಡ್ತು ರಾಜ್ಯಕ್ಕೆ. ಒಟ್ಟು ರಾಜ್ಯದಲ್ಲಿ 234 ಸಕ್ರಿಯ ಪ್ರಕರಣಗಳಿದ್ದಾವೆ. ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ ರೆಡಿ ಆಗಿದ್ದಾವೆ. ಈಗ ಜಯನಗರ ಆಸ್ಪತ್ರೆಯಲ್ಲಿ ಫೀವರ್ ಕ್ಲಿನಿಕ್ ವಾರ್ಡ್ ಅನ್ನ ಓಪನ್ ಮಾಡಲಾಗಿದೆ. ಸಾರಿ ವಾರ್ಡ್, ಕೋವಿಡ್ ವಾರ್ಡ್, ಫೀವರ್ ಕ್ಲಿನಿಕ್ ವಾರ್ಡ್ ಓಪನ್ ಮಾಡಲಾಗಿದೆ. ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಒಳ್ಳೆ ವಿಚಾರನೇ ಇದು. 50ಕ್ಕೂ ಅಧಿಕ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 50ಕ್ಕೂ ಅಧಿಕ ಬೆಡ್ಗಳ ವ್ಯವಸ್ಥೆ. ಜ್ವರ, ಶೀತ, ಕೆಮ್ಮು ಇರೋ ವ್ಯಕ್ತಿಗೆ ಫೀವರ್ ಕ್ಲಿನಿಕ್ ನಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ವರದಿ ಬಳಿಕ ಸೋಂಕು ತಗುಲಿದ್ರೆ ಕೊರೋನಾ ವಾರ್ಡ್ಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಸೋಂಕಿತರಿಗೆ ವೆಂಟಿಲೇಟರ್, ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ. ಹಾಗಾಗಿನೇ ಎಲ್ಲರ ಒಂದು ಮನವಿಯಾಗಿತ್ತು, ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಹೇಳಿ. ಅದರಂತೆ ಈಗ ಕೋವಿಡ್ ವಾರ್ಡ್ಗಳನ್ನ ರೆಡಿ ಮಾಡಲಾಗಿದೆ. ಜಯನಗರ ಆಸ್ಪತ್ರೆಯಲ್ಲಿ ಫೀವರ್ ಕ್ಲಿನಿಕ್ ವಾರ್ಡ್ ಅನ್ನ ಓಪನ್ ಮಾಡಿರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಫೀವರ್ ಕ್ಲಿನಿಕ್ ವಾರ್ಡ್, ಸಾರಿ ವಾರ್ಡ್, ಕೋವಿಡ್ ವಾರ್ಡ್ ಜೊತೆಗೆ ಫೀವರ್ ಕ್ಲಿನಿಕ್ ವಾರ್ಡ್ ಅನ್ನ ಓಪನ್ ಮಾಡಲಾಗಿದೆ. ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದು. 50ಕ್ಕೂ ಅಧಿಕ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಜ್ವರ, ಶೀತ, ಕೆಮ್ಮು ಇರುವಂತ ವ್ಯಕ್ತಿಗೆ ಫೀವರ್ ಕ್ಲಿನಿಕ್ ನಲ್ಲಿ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ವರದಿ ಬಳಿಕ ಅವ್ರಿಗೇನಾದ್ರೂ ಪಾಸಿಟಿವ್ ಬಂದ್ರೆ ಅವರನ್ನ ಕೊರೋನಾ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ.